ಎರಡ ಒಂದರ ಕಣ್ಣಿನಿಂದೊಂದನ್ನು ನೋಡುವುದರಿಂದಾಗುವ ಲಾಭ. ಎಚ್ಚರದ ದೃಷ್ಟಿ ಎಂಬ ಮಾತಿನಲ್ಲಿ ಎಚ್ಚರದ ಅವಸ್ಥೆಯ ನಾನು, ಅದರ ಅರಿವು, ಅದಕ್ಕೆ ತೋರುವ ವಿಷಯ, ಈ ಮೂರನ್ನೇ ಇಟ್ಟುಕೊಂಡ ನೋಟವೆಂಬ ಅಭಿಪ್ರಾಯವು ಅಡಗಿರುತ್ತದೆ. ಎಚ್ಚರ ದೃಷ್ಟಿಯನ್ನು ಮಾತ್ರ ಅಡಗಿದೆ. ಎಚ್ಚರ ದೃಷ್ಟಿಯಿಂದ ಈ ಮೂರು ಅಡಗಿದೆ ಅಂತ ಇದ್ದಾರೆ. ಈ ನೋಟವು ಸಾಕಾಗಿದ್ದರೂ ಪರಮಾರ್ಥ ನಿರ್ಣಯಕ್ಕೆ ಅಡ್ಡಿಯಾಗಿರುವುದೆಂಬುದನ್ನು ನಾವು ಹಲವು ಬಾರಿ ತಿಳಿಸಿರುತ್ತೇವೆ. ಈ ನೋಟವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಒಂದು ಬಲವಾದ ಚಿಕಿತ್ಸೆ ಇದೆ. ಯಾವುದಾದರೊಂದು ವಿಷಯ ವಿಮರ್ಶೆಯ ಸಂದರ್ಭದಲ್ಲಿ ಅವಸ್ಥೆಗಳನ್ನು ಎಚ್ಚರದ ಕಣ್ಣಿನಿಂದ ನೋಡಿದ ಕೂಡಲೇ ಇದೇ ಅವಸ್ಥೆಗಳನ್ನು ಮತ್ತೊಂದು ಅವಸ್ಥೆಯ ಕಣ್ಣಿನಿಂದ ನೋಡಿದರೆ ನಮ್ಮ ಅಭಿಪ್ರಾಯದಲ್ಲಿ ಯಾವ ಬದಲಾವಣೆಯಾದೀತು ಎಂಬ ಪ್ರಶ್ನೆಯನ್ನು ನಮಗೆ ನಾವೇ ಹಾಕಿಕೊಳ್ಳುವುದೇ ಈ ಚಿಕಿತ್ಸೆಯು. ಪ್ರಕೃತಿಯಲ್ಲಿ ಯಾವ್ದು ಹೊಡಿಬೇಕು? ಪ್ರಕೃತದಲ್ಲಿ ಅಷ್ಟೇ. ಪ್ರಕೃತದಲ್ಲಿ ಎಚ್ಚರ ಕನಸುಗಳನ್ನು ಎಚ್ಚರದ ಕಣ್ಣಿನಿಂದ ನೋಡಿದ ಮೇಲೆ ಇವುಗಳನ್ನೇ ಕನಸಿನ ಕಣ್ಣಿನಿಂದ ನೋಡಿದರೆ ಅವು ಹೇಗೆ ಕಂಡಾವು ಎಂಬ ವಿತರ್ಕವು ನಮಗೆ ಬಹಳ ಪ್ರಯೋಜನಕಾರಿ ಆಗುತ್ತದೆ. ಏಕೆಂದರೆ ಎಚ್ಚರವನ್ನು ಎಚ್ಚರದ ಕಣ್ಣಿನಿಂದಲೇ ನೋಡಿದರೆ ಅದನ್ನು ಪೂರ್ಣವಾಗಿ ನೋಡಿದಂತೆ ಆಗುವುದಿಲ್ಲ. ಎಚ್ಚರದಲ್ಲಿ ವಿಷಯಿ ವಿಭಾಗವು ಅನಿವಾರ್ಯವಾಗಿರುತ್ತದೆ. ಅಲ್ಲಿ ವಿಷಯವನ್ನು ಬಿಟ್ಟು ವಿಷಯಿ ಇರಲಾರದು, ವಿಷಯನ್ನು ಬಿಟ್ಟು ವಿಷಯವಿರಲಾರದು. ಆದ್ದರಿಂದ ವಿಷಯಿಗಳ ಒಟ್ಟನ್ನು ಕುರಿತು ವಿಚಾರ ಮಾಡುವುದು ಅಲ್ಲಿ ಅಸಾಧ್ಯವಾಗಿರುತ್ತದೆ. ಅಲ್ಲಿ ವಿಷಯಿಗಳೆರಡನ್ನೂ ಕೂಡಿಸಿ ಅರಿಯುವವನು ವಿಷಯಿಯೇ ಆಗಿರುವುದರಿಂದ ತಾನೇ ತನಗೆ ವಿಷಯವಾಗಬೇಕಾಗುತ್ತದೆ. ಇದು ಅಸಾಧ್ಯವಾಗಿದೆ. ಆದ್ದರಿಂದ ಎಚ್ಚರದ ವಿಷಯಿಗಳನ್ನು ಒಂದು ಪೂರ್ಣವಾಗಿ ಅರಿಯಬೇಕೆನ್ನುವವರು ಈ ಅವಸ್ಥೆಯು ಕನಸಿನ ಕಣ್ಣಿಗೆ ಹೇಗೆ ಕಾಣಿಸುವುದು ಎಂದು ಆಲೋಚಿಸಬೇಕು. ನಾನು ಕನಸು ಕಂಡೆನು ಎಂಬ ಪರಾಮರ್ಶಕ್ಕೆ ವಿಷಯವಾಗಿರುವ ಕನಸಿನಲ್ಲಿ ಅದರ ವಿಷಯಿಗಳೆರಡೂ ನಮಗೆ ವಿಷಯವಾಗಿ ಗಣನೆಗೆ ಬಂದಿರುತ್ತದೆ. ಕನಸು ಕಂಡೆ ಅನ್ನೋಕೆ ಕನಸಿನ ಒಳಗಿನ ಪರಮಾತ್ಮ ಕನಸು ಕಂಡೆ ಅಲ್ಲ. ಕನಸಿನ ಒಳಗಿನ ಒಬ್ಬ ಶರೀರದಲ್ಲಿ ಕೂತ್ಕೊಂಡು ಅವನು ಕನಸು ಕಂಡೆ ಅಲ್ಲ. ಇಡೀ ಕನಸು ಕಂಡೆ ಅಂತ ಒಂದು ಅನುಭವ ಇದೆಯಲ್ಲ, ಅದನ್ನು ತಗೊಂಡಾಗ ಅವಾಗ ಇಡೀ ವಿಷಯ ಅಷ್ಟು ನಮಗೆ ಇದಾಗುತ್ತೆ, ವಿಷಯವಾಗಿರುತ್ತೆ. ವಿಷಯ ಎರಡೂ ವಿಷಯವಾಗಿರುತ್ತೆ. ಇಡೀ ಕನಸಿನ ಪ್ರಪಂಚವೇ ವಿಷಯವಾಗಿರುತ್ತೆ. ಇದರಂತೆ ಕನಸಿನ ಕಣ್ಣಿನಿಂದ ಪರಾಮರ್ಶ ಮಾಡಿದರೆ ಎಚ್ಚರವು ನಮಗೆ ಹೇಗೆ ತೋರುವುದು ಎಂಬುದನ್ನು ಮನದಂದರೆ ಈ ಅವಸ್ಥೆಯನ್ನು ಪೂರ್ಣವಾಗಿ ವಿಷಯವಾಗಿಸಿಕೊಂಡಂತೆ ಆಗುತ್ತದೆ. ಈ ಕಣ್ಣಿನಿಂದ ವಿಚಾರ ಮಾಡಿದರೆ ಎರಡು ಅವಸ್ಥೆಗಳೂ ಪರಮಾರ್ಥದ ತೋರಿಕೆಯೇ ಆಗಿರುವುದರಿಂದ ಎಚ್ಚರದ ತತ್ವವು ಕನಸಿನ ತತ್ವವು ಒಂದೇ ಪರಮಾರ್ಥವೆಂಬ ಸಿದ್ಧಾಂತವು ತೇಲುವುದು. ಪರಮಾರ್ಥವನ್ನು ಒಡೆದು ಅದರ ಒಂದಂಶವನ್ನೇ ಪರೀಕ್ಷಿಸುವ ಅಪೂರ್ಣ ದೃಷ್ಟಿಯ ಕುಂದು ಈ ಪೂರ್ಣ ದೃಷ್ಟಿಯಲ್ಲಿ ಇರುವುದಿಲ್ಲ. ಜ್ಞಾನವು ಸತ್ಯವೋ ಜ್ಞೇಯವೂ ಸತ್ಯವೋ ಎಂಬುದೇ ಮುಂತಾದ ಕೊನೆಗಾಣದ ಚರ್ಚೆಗಳು ನಿಷ್ಫಲವೆಂಬುದು ಕೂಡಲೇ ಹೊಳೆದು ಬಿಡುತ್ತದೆ. ಇಲ್ಲಿ ಒಂದು ಶಂಕೆ. ಎಚ್ಚರದಲ್ಲಿ ಕನಸನ್ನು ಕುರಿತೇನೋ ವಿಚಾರ ಮಾಡಬಹುದು. ಏಕೆಂದರೆ ಕನಸು ಎಚ್ಚರದ ನೆನಪಿಗೆ ಗೋಚರವಾಗಿರುತ್ತದೆ. ಆದರೆ ಕನಸಿನಲ್ಲಿ ಎಚ್ಚರವು ಹೇಗೆ ಕಾಣಿಸುವುದೆಂಬುದನ್ನು ತಿಳಿಯುವುದೇ ಹೇಗೆ? ಆಗ ಎಚ್ಚರದ ನೆನಪೇ ನಮಗೆ ಇಲ್ಲವಲ್ಲ. ಒಂದು ವೇಳೆ ಕನಸನ್ನು ಎಚ್ಚರದ ದೃಷ್ಟಿಯಿಂದ ವಿಚಾರ ಮಾಡುವಂತೆ ಎಚ್ಚರವನ್ನು ಕನಸಿನ ದೃಷ್ಟಿಯಿಂದ ವಿಚಾರ ಮಾಡುವುದು ಸಾಧ್ಯವೆಂದರೂ ವಿಚಾರ ಮಾಡುವ ಈಗಿನ ಅವಸ್ಥೆಯ ಅರಿವಿಗೆ ವಿಷಯಿಗಳ ಒಟ್ಟೆಂಬುದೇ ವಿಷಯವಾಗಿರುವುದಲ್ಲವೇ? ಹೀಗೆ ನಾವು ವಿಷಯವನ್ನೇ ವಿಚಾರ ಮಾಡಿದಂತಾಗುವುದರಿಂದ ವಿಷಯಿಯ ರಹಸ್ಯವೆಲ್ಲಿ ತಿಳಿದಂತಾಯಿತು? ಇದೂ ಹೇಗೋ ಸಾಧ್ಯವಾಗುವುದೆಂದು ಇಟ್ಟುಕೊಂಡರೂ ನಮ್ಮ ವಿಚಾರವು ಎಚ್ಚರದಲ್ಲಿಯೇ ಆಗುವುದಲ್ಲವೇ? ಆಗ ಎಚ್ಚರಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಂತಾಗುವುದಲ್ಲ. ಈ ಶಂಕೆಯು
ಅವಸ್ಥಾತ್ರಯ ದೃಷ್ಟಿಯ ಮರ್ಮವನ್ನು ಚೆನ್ನಾಗಿ ತಿಳಿದುಕೊಳ್ಳದ್ದರಿಂದ ಉಂಟಾಗುತ್ತದೆ. ಹೇಗೆಂದರೆ, ಎಚ್ಚರದಲ್ಲಿ ಕನಸಿನ ನೆನಪು ಇರುತ್ತದೆ, ಕನಸಿನಲ್ಲಿ ಎಚ್ಚರದ ನೆನಪೇ ಇರುವುದಿಲ್ಲ. ಹೀಗಿರುವಲ್ಲಿ ಒಂದರ ದೃಷ್ಟಿಯಿಂದ ಮತ್ತೊಂದನ್ನು ಪರೀಕ್ಷಿಸುವುದು ಹೇಗೆ? ಇಲ್ಲೊಂಚೂರು ತಿದ್ಕೋಬೇಕು. ಪರೀಕ್ಷಿಸುವುದು ಬಿಟ್ಟು ಹೋಗಿದೆ. ಮತ್ತೊಂದನ್ನು ಪರೀಕ್ಷಿಸುವುದು ಹೇಗೆ ಎಂಬ ಆಕ್ಷೇಪವನ್ನು ಹಾಕುವವನು ತನ್ನ ಅನುಭವವನ್ನು ತಾನೇ ಅರಿಯದೇ ಇರುತ್ತಾನೆ. ಏಕೆಂದರೆ ಎಚ್ಚರ ದೃಷ್ಟಿಯಿಂದ ಕನಸು ಕಡಿಮೆಯ ತರಗತಿಯ ಅವಸ್ಥೆಯಾಗಿ ಕಂಡರೂ ಕನಸಿನ ದೃಷ್ಟಿಯಿಂದ ನೋಡಿದಾಗ ಕನಸು ಎಚ್ಚರವೆಂದೇ ತೋರುತ್ತಿರುವುದರಿಂದ ಅದಕ್ಕಿಂತ ಹೆಚ್ಚಿನ ಅಂತಸ್ತಿನದಾದ ಎಚ್ಚರವೆಂಬ ಬೇರೊಂದು ಅವಸ್ಥೆಯು ಆಗ ನೆನಪಿಗೆ ಬರದೇ ಇರುವುದು ಸಹಜವಾಗಿದೆ. ಹೀಗೆ ಕನಸಿನ ದೃಷ್ಟಿಯಿಂದ ನೋಡುವಾಗ ಎಚ್ಚರವೇ ಇಲ್ಲವಾಗಿ ಬಿಡುವುದರಿಂದ, ಅಥವಾ ಎಚ್ಚರ ಕನಸುಗಳೆಂಬಿವೆರಡೂ ಎಚ್ಚರವೇ ಆಗಿ ಬಿಡುವುದರಿಂದ ಅವೆರಡಕ್ಕೂ ಒಂದೇ ಬೆಲೆ ಎಂಬುದು ನಿಶ್ಚಯವಾಗಿ ಬಿಡುತ್ತದೆ. ಇದಲ್ಲದೆ ಎಚ್ಚರದಲ್ಲಿ ಕನಸಿನ ನೆನಪು ಅಥವಾ ಕನಸಿನಲ್ಲಿ ಎಚ್ಚರದ ನೆನಪು ಇದೆಯೆಂದಾಗಲಿ ಇಲ್ಲವೆಂದಾಗಲಿ ತೋರಿಸಿಕೊಡುವುದಕ್ಕೆ ನಾವು ಈಗ ಹೊರಟಿರುವುದಿಲ್ಲ. ಒಂದವಸ್ಥೆಯಲ್ಲಿ ಮತ್ತೊಂದರ ನೆನಪಿನ ಆಕಾರದಲ್ಲಿ ತೋರಬಹುದಾದ ಅರಿವು ನಿಜವಾಗಿ ನೆನಪಲ್ಲ, ಅದು ಬರಿಯ ವಿಕಲ್ಪವು ಎಂದು ನಾವು ಈ ಮೊದಲೇ ವಿಸ್ತಾರವಾಗಿ ಪ್ರತಿಪಾದಿಸಿರುತ್ತೇವೆ. ಯಾವ ಜ್ಞಾನಕ್ಕೆ ಹೊಂದುವ ವಿಷಯವು ನಿಜವಾಗಿರುವುದಿಲ್ಲವೋ ಅಂಥ ಜ್ಞಾನವನ್ನು ವಿಕಲ್ಪವೆಂದು ಸಂಸ್ಕೃತದಲ್ಲಿ ಕರೆಯುತ್ತಾರೆ. ಉದಾಹರಣೆಗೆ, ಮೊಲದ ಕೊಂಬು ಎಂಬ ಮಾತನ್ನು ಕೇಳಿದ್ದರಿಂದ ನಮಗೆ ಆಗುವ ಜ್ಞಾನವು ಬರಿಯ ವಿಕಲ್ಪವು, ಏಕೆಂದರೆ ಮೊಲಕ್ಕೆ ಕೊಂಬು ಇರುವುದೇ ಇಲ್ಲ. ಆದ್ದರಿಂದ ಅವಸ್ಥಾ ತತ್ವವನ್ನು ನಿರ್ಣಯಿಸುವ ಪ್ರಕ್ರಿಯೆಗೆ ಕನಸಿನಲ್ಲಿ ಎಚ್ಚರದ ನೆನಪು ಇಲ್ಲವೆಂಬುದರಿಂದಾಗಲಿ ಇದೆ ಎಂಬುದರಿಂದಾಗಲಿ ಯಾವ ಹಾನಿಯೂ ತಟ್ಟುವುದಿಲ್ಲ. ಕನಸಿನಲ್ಲಿ ಎಚ್ಚರದ ನೆನಪು ಇರುವುದಿಲ್ಲ ಎಂದು ಅಥವಾ ಎಚ್ಚರದಲ್ಲಿ ಕನಸಿನ ನೆನಪು ಇದೆ ಎಂದು ಏತರ ಬಲದಿಂದ ಅನುಭವಿಸಿ ಹೇಳುತ್ತೇವೆಯೋ ಅದೇ ಸಾಕ್ಷಿ ಚೈತನ್ಯವು, ಅದೇ ಎರಡವಸ್ಥೆಗಳಿಗೂ ಸಮಾನವಾಗಿರುವ ಅರಿವು ಎಂಬುದು ನೆನಪಿನ ಅನುಭವದಿಂದಲೂ ಸ್ಫುಟವಾಗುತ್ತದೆ. ಆದ್ದರಿಂದ ಅವಸ್ಥೆಗಳನ್ನು ಒಂದರ ದೃಷ್ಟಿಯಿಂದ ಮತ್ತೊಂದನ್ನು ನೋಡಬೇಕೆಂದು ಹೇಳಿದ್ದರಲ್ಲಿ ಯಾವ ದೋಷವೂ ಇರುವುದಿಲ್ಲ. ಈ ಕ್ರಮದಿಂದ ತತ್ವ ವಿಚಾರಕ್ಕೆ ಹೊರಟರೆ ನಮಗೆಲ್ಲ ಸಹಜವಾಗಿರುವ ಏಕಾವಸ್ಥಾ ದೃಷ್ಟಿಯ ದೋಷವು ಪರಿಹಾರವಾಗುತ್ತದೆ ಎಂಬುದೂ ನಿರಾತಂಕವಾಗಿರುತ್ತದೆ. ಏಕಾವಸ್ಥಾ ದೃಷ್ಟಿ ಅಂದ್ರೆ ಏನು? ಅಲ್ಲ, ಒಂದು ದೃಷ್ಟಿ ಒಂದೇ ಅವಸ್ಥೆಯಿಂದ ಇಟ್ಕೊಂಡು ನೋಡೋದು, ಎಚ್ಚರವನ್ನೇ ಪ್ರಧಾನ ಇಟ್ಕೊಂಡು ನೋಡುವಂಥದ್ದು ಏಕಾವಸ್ಥಾ ದೃಷ್ಟಿ. ಒಂದವಸ್ಥೆಗೆ ಕಟ್ಟಿಬಿದ್ದು ಒಂದವಸ್ಥೆಯೇ ನಿಜ ಸರಿ ಅಂತ ತಿಳ್ಕೊಂಡು ಎಚ್ಚರ ದೃಷ್ಟಿಯಿಂದಲೇ ನೋಡುವಂತಹ ಒಂದು ಅಪೂರ್ಣ ದೃಷ್ಟಿ ಇದೆಯಲ್ಲ, ಇದು ಹೊರಟೋಗುತ್ತೆ ಅಂತ. ಏಕಾವಸ್ಥಾ ದೃಷ್ಟಿಯಿಂದ ನೋಡಿದ್ರೆ ತತ್ವ ಪೂರ್ತಿ ಸಿಗೋಲ್ಲ. ಮೂರು ಅವಸ್ಥಾ ದೃಷ್ಟಿಯನ್ನು ಸಮಾನವಾಗಿ ಇಟ್ಕೊಂಡು ನೋಡ್ಬೇಕು. ಏಕಾವಸ್ಥಾ ದೃಷ್ಟಿ ದೋಷ. ಅದು ಎಚ್ಚರ ಕಣ್ಣಿನಿಂದಲೇ ಮಿಕ್ಕ ಅವಸ್ಥೆಯನ್ನು ಹೋಲಿಸೋದು, ವಿಚಾರ ಯಾವಾಗ್ಲೂ ಏಕಾವಸ್ಥಾನೇ ಅಲ್ವಾ ಗುರುಗಳೇ ಇರೋದು? ಅಲ್ಲಿ ಏಕಾವಸ್ಥೆ ದೃಷ್ಟಿ ಅದು ಅದೇ ಸತ್ಯ ಅನ್ಕೊಂಡು ಮಾಡೋದು ವಿಚಾರ. ಈ ದೃಷ್ಟಿಯಿಂದ ಹೇಳ್ತೀಯ ಬಂದ ತೀರ್ಮಾನವೇ ಸರಿಯಾದ ತೀರ್ಮಾನ ಅಂತ ಮಾಡ್ಕೊಳ್ಳೋದು ಏಕಾವಸ್ಥಾ ದೃಷ್ಟಿ ದೋಷ. ಅದು ನೋಡೋದು ಎಚ್ಚರ ದೃಷ್ಟಿಯಿಂದ ಹೌದು. ಇಲ್ಲಿ ಏನ್ ಕಾಣ್ತೀವಿ, ಈ ದೃಷ್ಟಿ ಕನಸು ಕ್ಷಣಕಾಲ ಆಗತ್ತೆ, ಕನಸಿನಲ್ಲಿ ಸರಿಯಾಗಿರಲ್ಲ ಅಂತ ಹೇಳಿ ಎಚ್ಚರ ಕಣ್ಣಿಂದ ಕನಸಿನ ಬಗ್ಗೆ ಹೇಳಿಕೆ ಕೊಡ್ತೀವಲ್ಲ, ಅದು ಏಕಾವಸ್ಥಾ ದೃಷ್ಟಿ ದೋಷ. ಅದು ಇನ್ನು ಈಗ ಎಲ್ಲವೂ ವಿಷಯವೇ, ಆದರೆ ವಿಷಯ ರಹಸ್ಯವೆಲ್ಲಿ ತಿಳಿದಂತಾಯಿತು ಎಂಬ ಶಂಕೆಯನ್ನು ವಿವರಿಸೋಣ. ಆಗಲಿ ಇಲ್ಲಿಯೇ ಆಗಲಿ ನಾವು ವಿಷಯವಾಗಿಸಿಕೊಳ್ಳದೆ ಯಾವುದನ್ನು ವಿಚಾರ ಮಾಡುವುದು ಆಗುವುದಿಲ್ಲವೆಂಬುದು ನಿಜ. ಆದರೂ ಕನಸನ್ನು ಎಚ್ಚರದ ಕಣ್ಣಿನಿಂದಲೂ ಎಚ್ಚರವನ್ನು ಕನಸಿನ ಕಣ್ಣಿನಿಂದಲೂ ವಿಷಯವಾಗಿಸುವುದಕ್ಕೆ ಹೋದರೆ ಆಯಾ ಅವಸ್ಥೆಯ ವಿಷಯಗಳೆರಡನ್ನೂ ಹೊರಕ್ಕೆ ಅವುಗಳ ಸಾಕ್ಷಿಯಲ್ಲಿಯೇ ನಾವು ನಿಂತುಕೊಳ್ಳಬೇಕಾಗುವುದು. ದಬ್ಬಿ ಮಾಡ್ಕೊಳ್ಳಿ, ಹೊರಕ್ಕೆ ದಬ್ಬಿ ಅವುಗಳ ಸಾಕ್ಷಿಯಲ್ಲಿಯೇ ನಾವು ನಿಂತುಕೊಳ್ಳಬೇಕಾಗುವುದು.
ಕನಸಿನ ಕಣ್ಣು ಎಚ್ಚರ ನೋಡೋದನ್ನ ಹೇಗೆ ಸ್ಪಷ್ಟಪಡಿಸಲೇ ಇಲ್ಲಪ್ಪ. ಎಚ್ಚರ ಕಣ್ಣಿನ ಕನಸು ವಿಷಯಗಳು ಈ ಎರಡೂ ಸೇರಿದ ಒಟ್ಟಿನ ಸಾಕ್ಷಿ. ಈ ಎಲ್ಲವೂ ಸೇರಿದರೆ ಎಚ್ಚರದ ವಿಷಯಗಳು ಈ ಎರಡೂ ಸೇರಿದ ಸಾಕ್ಷಿ. ಇವುಗಳ ಒಟ್ಟಿಗೆ ಪರಮಾರ್ಥ ದೃಷ್ಟಿಯಿಂದ ಸಮವೆಂದು ಆಗ ನಮ್ಮ ಮನಸ್ಸಿನಲ್ಲಿ ಥಳಾರಣೆ ಮಿಂಚುವುದು. ಎರಡವಸ್ಥೆಗಳಲ್ಲಿಯೂ ಒಂದೇ ರೂಪದಿಂದಿರುವ ಸಾಕ್ಷಿಯನ್ನು ಒತ್ತಟ್ಟಿಗಿಟ್ಟು ಎಚ್ಚರ ಕನಸುಗಳ ಮಿಕ್ಕ ಭಾಗವನ್ನು ಒಂದಕ್ಕೊಂದನ್ನು ಹೋಲಿಸಿದರೆ ಅವುಗಳಲ್ಲಿ ಯಾವ ತಾರತಮ್ಯವೂ ಇಲ್ಲವೆಂಬುದಲ್ಲದೆ ಅವುಗಳಲ್ಲಿ ಒಂದು ಇರುವಾಗ ಮತ್ತೊಂದು ಎಲ್ಲಿಯೂ ಇರುವುದೇ ಇಲ್ಲವೆಂದೂ ಸಿದ್ಧವಾಗುವುದರಿಂದ ಸಾಕ್ಷಿ ಚೈತನ್ಯವೇ ತನ್ನಲ್ಲಿ ಯಾವ ಮಾರ್ಪಾಡೂ ಇಲ್ಲದೆ ಈ ಎರಡು ರೂಪಗಳನ್ನು ತಳೆಯುತ್ತಿರುವುದೆಂಬ ಮತ್ತೊಂದು ಘನತತ್ವವು ಮನಸ್ಸಿಗೆ ತಾಕುವುದು. ಅವಸ್ಥೆಗಳಲ್ಲಿ ತೋರುವ ವಿಷಯಿಗಳ ಒಟ್ಟು ರಹಸ್ಯವನ್ನೇ ಅನಾಯಾಸವಾಗಿ ಬಿಡಿಸಿ ತಿಳಿದುಕೊಂಡಂತೆ ಆಗುವುದು. ಆದ್ದರಿಂದ ವಿಷಯವೊಂದನ್ನೇ ವಿಚಾರ ಮಾಡಿದಂತಾದೀತೆಂಬ ಶಂಕೆಯು ಸರಿಯಲ್ಲ. ಇನ್ನು ಈ ಎಲ್ಲಾ ವಿಚಾರವೂ ಎಚ್ಚರದಲ್ಲಿಯೇ ಆಯಿತಲ್ಲವೇ ಎಂಬ ಆಕ್ಷೇಪವೊಂದು ಉಳಿಯಿತಷ್ಟೇ. ಇದಕ್ಕೆ ಸಮಾಧಾನವನ್ನು ಕಂಡುಕೊಳ್ಳುವುದಕ್ಕೇನೂ ಕಷ್ಟಪಡಬೇಕಾದದ್ದಿಲ್ಲ. ಏಕೆಂದರೆ ವಿಚಾರವು ಎಚ್ಚರದಲ್ಲಾಗಬಾರದೆಂಬ ಕಟ್ಟೇನೂ ಇಲ್ಲ. ನಮಗೆ ಬಂದಿರುವ ಸಂಶಯಗಳೆಲ್ಲ ಎಚ್ಚರದಲ್ಲಿಯೇ ಆಗಿರುವುದರಿಂದ ಅವುಗಳನ್ನು ಪರಿಹರಿಸುವ ಯುಕ್ತಿಗಳನ್ನು ಕಂಡುಕೊಳ್ಳುವ ವಿಚಾರವು ಎಚ್ಚರದಲ್ಲಿಯೇ ಆಗುವುದು ಸ್ವಾಭಾವಿಕವಾಗಿರುತ್ತದೆ. ಆದರೆ ಎಚ್ಚರದ ದೃಷ್ಟಿಯೊಂದನ್ನೇ ಅವಲಂಬಿಸಿ ವಿಚಾರ ಮಾಡುವುದು ತಪ್ಪು. ಈ ದೃಷ್ಟಿಯಲ್ಲಿ ಏನು ದೋಷವಿದೆ ಎಂಬುದನ್ನು ಈ ಗ್ರಂಥದಲ್ಲಿ ಮೊದಲೇ ನಾವು ತಿಳಿಸಿಕೊಟ್ಟಿರುತ್ತೇವೆ. ಈ ಝಳುಕಿನಲ್ಲಿ ನಾವು ತಿಳಿಸಿಕೊಟ್ಟಿರುವ ದೃಷ್ಟಿ ಭೇದಾವಲಂಬನದಿಂದ ಈ ದೋಷವು ಪರಿಹಾರವಾಗುತ್ತದೆ. ಎಚ್ಚರವನ್ನು ಕನಸು ನಿದ್ರೆಗಳ ದೃಷ್ಟಿಯಿಂದಲೂ, ಕನಸನ್ನು ಎಚ್ಚರ ನಿದ್ರೆಗಳ ದೃಷ್ಟಿಯಿಂದಲೂ, ನಿದ್ರೆಯನ್ನು ಎಚ್ಚರ ಕನಸುಗಳ ದೃಷ್ಟಿಯಿಂದಲೂ ನೋಡುತ್ತಾ ಬಂದರೆ ಎಚ್ಚರವೊಂದೇ ನಿಜವಾದ ಅವಸ್ಥೆ ಎಂಬ ಒಕ್ಕಣ್ಣಿನ ದೃಷ್ಟಿಯ ದೋಷವು ಪರಿಹೃತವಾಗುತ್ತದೆ. ಗುರುಗಳೇ, ವಸುಲಕ್ಷ್ಮಿ ಅವರು ಓದ್ತಾರ? ಓದ್ತಾರಮ್ಮ, ಖಂಡಿತ ಓದ್ತಾರೆ. ಎಚ್ಚರ ಕನಸುಗಳ ಹೋಲಿಕೆಯ ಫಲಿತಾಂಶ ಕೇಳ್ತಾ ಇದೆ. ಈ ಕಾರಣದಿಂದ ಈಗ ಪ್ರಕೃತವಾಗಿರುವ ಎಚ್ಚರ ಕನಸುಗಳ ಹೋಲಿಕೆಯನ್ನು ಇನ್ನಷ್ಟು ಮುಂದುವರಿಸೋಣ. ಮೊಟ್ಟ ಮೊದಲು ಎಚ್ಚರದ ಕಣ್ಣಿನಿಂದ ಕನಸಿನ ಅರಿವನ್ನು ನೋಡಿ ಅದರ ಬೆಲೆಯನ್ನು ಕಟ್ಟುವ ಚಟವನ್ನು ತಪ್ಪಿಸಿಕೊಂಡು ಕನಸಿನ ಕಣ್ಣಿನಿಂದ ಕನಸನ್ನು ನೋಡಿ ಆಮೇಲೆ ಅದೇ ಕಣ್ಣಿನಿಂದ ಎಚ್ಚರವನ್ನು ನೋಡಿದರೆ ನಮ್ಮ ಅಭಿಪ್ರಾಯವು ಹೇಗಾಗುವುದೋ ನೋಡೋಣ. ಮೊದಲನೆಯದಾಗಿ, ಎಚ್ಚರದಲ್ಲಿರುವ ಪ್ರಮಾಣ ದೃಷ್ಟಿಯು ಕನಸಿನಲ್ಲಿಯೂ ತತ್ಕಾಲಕ್ಕೆ ಇರುವಂತೆಯೇ ತೋರುವುದೆಂಬ ಹೋಲಿಕೆಯು ನಮಗೆ ಕಾಣುತ್ತದೆ. 2, ಕರಣದಲ್ಲಿ ಯಾವುದಾದರೂ ದೋಷವಿದ್ದರೆ ಅಥವಾ ವಿಷಯದ ಸ್ವರೂಪವು ಮಾರ್ಪಟ್ಟರೆ ಮಾತ್ರ ಜ್ಞಾನವು ಭ್ರಾಂತಿಯಾಗಿರುವುದೆಂದು, ಮಿಕ್ಕ ಜ್ಞಾನಗಳೆಲ್ಲ ಸರಿಯಾದವೆಂದು ನಾವು ಇಲ್ಲಿ ಭಾವಿಸುವಂತೆ ಅಲ್ಲಿಯೂ ಭಾವಿಸಿರುತ್ತೇವೆ. 3, ಪ್ರಮಾತೃ ವಿಷಯಗಳನ್ನು ಸರಿಯಾಗಿ ಅರಿತುಕೊಳ್ಳುವವನು. ಪ್ರಮಾಣ ಅರಿಯುವ ಸಾಧನ, ಪ್ರಮೇಯ ಅರಿಯತಕ್ಕ ವಿಷಯ, ಪ್ರಮಿತಿ ಸರಿಯಾದ ಅರಿವು ಎಂಬ ವಿಭಾಗವು ಅಲ್ಲಿಯೂ ತೋರಿಕೊಳ್ಳುತ್ತಿರುತ್ತದೆ. 4, ಪ್ರತ್ಯಕ್ಷ, ಅನುಮಾನ, ಶಬ್ದ ಎಂಬ ಸಾಧನಗಳಿಂದ ನಮಗೆ ವಿಷಯಗಳ ಅರಿವು ಆಗುವುದೆಂಬುದು ಅಲ್ಲಿಯೂ ಸಮಾನವಾಗಿರುತ್ತದೆ. 5, ಅರಿವಿನಲ್ಲಿ ಜ್ಞಾನ, ತಿಳಿದುಕೊಳ್ಳುವುದು, ಧ್ಯಾನ, ಚಿಂತನೆ ಮಾಡುವುದು, ಸಂಶಯ, ನಿಶ್ಚಯ, ಸಂಭಾವನೆ, ಹೀಗಿದ್ದೀತೆಂದು ಕಲ್ಪಿಸುವುದು, ಭ್ರಾಂತಿ ಮುಂತಾದ ರೂಪಗಳಿರುವವೆಂಬುದು ಅಲ್ಲಿಯೂ ಇರುತ್ತದೆ. 6, ಹಿಂದಿನ ವಿಷಯದ ಸ್ಮೃತಿ, ಈಗಿನ ವಿಷಯದ ಅನುಭವ, ಮುಂದಿನ ವಿಷಯದ ಪ್ರತೀಕ್ಷೆ ಎಂಬ ಅರಿವಿನ ವಿಭಾಗವು ಅಲ್ಲಿಯೂ ಇರುತ್ತದೆ. 7, ಒಂದೊಂದು ಜ್ಞಾನವು ತತ್ಕಾಲಕ್ಕೆ ಸತ್ಯವಾಗಿ ತೋರುವುದು, ಆಮೇಲೆ ಇನ್ನೊಂದು ಜ್ಞಾನವು ಅದನ್ನು ಹೊಡೆದು ಹಾಕಿದ ಮೇಲೆ ಅದು ಭ್ರಾಂತಿ ಎಂದು ಗೊತ್ತಾಗುವುದು ಎಂಬುದೂ ಅಲ್ಲಿ ಉಂಟು. 8, ಎಚ್ಚರ ಕನಸುಗಳೆಂಬ ಅರಿವುಗಳು ಎದುರಿಗಿರುವುದೇ ಎಚ್ಚರವೆಂಬ ನಿಶ್ಚಯವೂ ಅಲ್ಲಿ ಉಂಟು. 9, ಕನಸುಗಳು ಹಲವೆಂಬ ನೆನಪು, ಅವುಗಳೆಲ್ಲವೂ ಭ್ರಾಂತಿ ಎಂಬ ನಿಶ್ಚಯವೂ
ಈ ಎದುರಿಗಿರುವ ಎಚ್ಚರವು ಎಂದಿಗೂ ಬಾಧಿತವಾಗದೇ ಇರುವುದೆಂಬ ಗಟ್ಟಿಯಾದ ನಂಬಿಕೆಯೂ ಅಲ್ಲಿಯೂ ಇರುತ್ತದೆ. ಅಂತೂ ಎಚ್ಚರದ ಅರಿವಿನ ಸ್ವಭಾವದ ಪ್ರತಿರೂಪವೇ ಕನಸಿನಲ್ಲಿಯೂ ಕಾಣಬರುತ್ತದೆ. ಆ ರೂಪವು ಮತ್ತೊಂದರಂತೆ ಇದೆಯೆಂದೇನೂ ನಮಗೆ ಅಲ್ಲಿ ಅನ್ನಿಸುವುದಿಲ್ಲ. ಈ ದೃಷ್ಟಿಯಿಂದ ನೋಡಿದಾಗ ಎಚ್ಚರಕ್ಕೂ ಕನಸಿಗೂ ಅರಿವಿನಲ್ಲಿ ಯಾವದೊಂದು ತಾರತಮ್ಯವೂ ಇರುವುದೇ ಇಲ್ಲ. ನಾವು ನಿದ್ರೆಯಿಂದ ಕನಸಿಗಾಗಲಿ ಎಚ್ಚರಕ್ಕಾಗಲಿ ಬಂದರೆ ಈಗ ಕನಸು ಕಾಣುತ್ತಿದ್ದೇನೆಯೇ ಹೊರತು ಎಚ್ಚರವಾಗಿಲ್ಲ ಎಂದು ಕನಸನ್ನು ಯಾವದೊಂದು ಹೆಗ್ಗುರುತಿನಿಂದಲೂ ಬಿಡಿಸಿ ತಿಳಿದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಅಥವಾ ಎಚ್ಚರದಲ್ಲಿ ಕನಸಿಗಿಂತ ಹೆಚ್ಚಿನದಾದ ಯಾವದೊಂದು ಹೆಗ್ಗುರುತನ್ನು ಕಾಣುವುದಕ್ಕೆ ಆಗುವ ಹಾಗಿಲ್ಲ. ಏಕೆಂದರೆ ಕನಸಿನರಿವು ಎಲ್ಲಾ ಬಗೆಯಿಂದಲೂ ಎಚ್ಚರದರಿವಾಗಿಯೇ ಕಾಣಿಸುತ್ತಿರುತ್ತದೆ. ಹೀಗೆ ನೋಡಿದರೆ ಎಚ್ಚರವಲ್ಲದ ಅರಿವೇ ನಮ್ಮ ಅನುಭವದಲ್ಲಿಲ್ಲವೆಂದು ಹೇಳಬಹುದಾಗುತ್ತದೆ. ಆಯಾ ಕಾಲಕ್ಕೆ ಅದು ಎಚ್ಚರವಾಗಿ ಇರುತ್ತೆ ಅಂತ. ಇವೆರಡು ಅವಸ್ಥೆಗಳು ಸಾಕ್ಷಿ ಅರಿವಿಗೆ ಹೊಳೆಯುತ್ತಿರುವುದರಿಂದ ಆ ವಿಷಯದಲ್ಲಿಯೂ ಅವೆರಡಕ್ಕೆ ಯಾವ ತಾರತಮ್ಯವೂ ಇರುವುದಿಲ್ಲ. ಸಾಕ್ಷಿಯು ಒಂದನ್ನು ಬಿಟ್ಟು ಮತ್ತೊಂದನ್ನು ನೋಡಬಹುದಾದರೂ ಇವೆರಡೂ ಒಂದೇ ಕಾಲಕ್ಕೆ ಸಾಕ್ಷಿಯ ಮುಂದೆ ಇರುವ ಸಂಭವವೇ ಇಲ್ಲ. ಅಷ್ಟೇ, ಇವೆರಡನ್ನೂ ಸಾಕ್ಷಿಯ ಮುಂದೆ ಒಂದರ ಪಕ್ಕದಲ್ಲೊಂದನ್ನು ಇಡುವುದಕ್ಕೆ ಹೋದರೆ ನಮಗೆ ಅವಸ್ಥೆಗಳ ಅರಿವೇ ಇಲ್ಲದ ಬರಿಯ ಸಾಕ್ಷಿಯ ರೂಪದಲ್ಲಿಯೇ ಅಥವಾ ಸಾಕ್ಷಿಯಲ್ಲದ ಚೈತನ್ಯ ಮಾತ್ರ ಸ್ವರೂಪದಿಂದಲೇ ನಾವು ಉಳಿದುಕೊಳ್ಳುವೆವು. ಆದ್ದರಿಂದ ಕನಸು ಎಚ್ಚರ ಇವುಗಳಲ್ಲಿ ಒಂದರ ಹೆಚ್ಚಿಲ್ಲ, ಒಂದರ ಕಡಿಮೆ ಇಲ್ಲ. ಎರಡೂ ಒಂದೇ ತೆರನಾದ ಇರುವನ್ನುಳ್ಳವು. ಇವೆರಡೂ ತಮ್ಮನ್ನು ಅರಿಯುವ ಸಾಕ್ಷಿಗಿಂತ ಬೇರೆಯಾಗಿಲ್ಲ. ಇವು ಸಾಕ್ಷಿ ಚೈತನ್ಯವೇ ಆಗಿರುತ್ತವೆ ಎಂಬುದೇ ಕಟ್ಟಕಡೆಯ ಸಿದ್ಧಾಂತವಾಯಿತು. ಬರಿಯ ಅರಿವಿನ ಸ್ವರೂಪ. ನಿದ್ರೆ ಎಂಬುದು ಜ್ಞಾನವಿಲ್ಲದ ಅವಸ್ಥೆಯಲ್ಲ. ಈವರೆಗೆ ನಾವು ಬಗೆ ಬಗೆಯಿಂದ ವಿಚಾರ ಮಾಡಿರುವ ಬರೀ ಅರಿವಿನ ವಿಚಾರದಲ್ಲಿ ಏನೇನು ಸಿದ್ಧವಾಗಿದೆ ಎಂಬುದನ್ನು ಒಕ್ಕಡೆಗೆ ಕೂಡಿಸೋಣ. ತನಿ ನಿದ್ರೆಯ ಅನುಭವವೇ ಈ ಕಾರ್ಯಕ್ಕೆ ನಮಗೆ ಮುಖ್ಯ ಸಾಧನವಾಗಿರುತ್ತದೆ. ಅರಿವಿನ ದೃಷ್ಟಿಯಿಂದ ನೋಡಿದಾಗ ನಿದ್ರೆಯ ವಿಷಯದಲ್ಲಿ ಜನರಿಗೆ ಹಲವು ತಪ್ಪು ಭಾವನೆಗಳುಂಟಾಗುತ್ತಿರುತ್ತವೆ. ತನಿ ನಿದ್ರೆ ಎಂದರೆ ಯಾವ ಜ್ಞಾನವೂ ಇಲ್ಲದ ಅವಸ್ಥೆ ಎಂದೇ ಜನರು ಸಾಮಾನ್ಯವಾಗಿ ತಿಳಿದಿರುತ್ತಾರೆ. ಆದರೆ ಜ್ಞಾನವಿರುವುದು ಇಲ್ಲದಿರುವುದು ಎಂಬ ವಿಶೇಷಕ್ಕೆ ಅಲ್ಲಿ ಎಡೆ ಇರುವುದಿಲ್ಲ. ಏಕೆಂದರೆ ಜ್ಞಾನವಾಗುವುದು ಹೋಗುವುದು ಎಂಬುದು ಮನಸ್ಸಿನ ಪ್ರತ್ಯಯಗಳು ಅವುಗಳ ವಿಷಯಗಳು ಇರುವ ಎಚ್ಚರ ಕನಸುಗಳಿಗೆ ಹೊಂದುತ್ತದೆ. ಆ ಅವಸ್ಥೆಗಳಲ್ಲಿ ಘಟಜ್ಞಾನವಾಗುತ್ತಲೋ ಪಟಜ್ಞಾನವಾಗುತ್ತಲೋ ವೃಕ್ಷಜ್ಞಾನವೂ ಆಗಬಹುದಾಗಿರುತ್ತದೆ. ಅಲ್ಲಿ ಆಗುವ ಜ್ಞಾನಗಳೆಂಬವೆಲ್ಲ ಪ್ರತ್ಯಯಗಳೇ. ಅವುಗಳನ್ನು ವೃತ್ತಿಜ್ಞಾನಗಳೆಂದು ಕರೆಯುತ್ತಾರೆ. ಆದರೆ ಯಾವ ವೃತ್ತಿಜ್ಞಾನವೂ ಬರೀ ಅರಿವಾಗಲಾರದು. ಏಕೆಂದರೆ ವೃತ್ತಿಜ್ಞಾನವಾಗುವುದಕ್ಕೆ ವಿಷಯವಿರಲೇಬೇಕೆಂಬುದೊಂದು ನಿಯಮವಿದೆ. ನಿದ್ರೆಯಲ್ಲಿ ನಾವು ವೃತ್ತಿಜ್ಞಾನವಿಲ್ಲದವರಾಗಿರುವೆವೆಂಬುದು ನಿಜ. ಆದರೆ ವೃತ್ತಿಗಳಿರುವುದಕ್ಕೆ ಆಸರೆಯಾಗಿರಬೇಕಾದ ಅಂತಃಕರಣವೂ ಇರುವುದಿಲ್ಲ. ವೃತ್ತಿಜ್ಞಾನಗಳಿಗೆ ಬೇಕಾದ ವಿಷಯಗಳೂ ಇರುವುದಿಲ್ಲ. ಆದ್ದರಿಂದ ವೃತ್ತಿಜ್ಞಾನವು ಯಾವುದೂ ಇಲ್ಲವೆಂಬ ಅರ್ಥದಲ್ಲಿ ನಿದ್ರೆಯು ಜ್ಞಾನವಿಲ್ಲದ ಅವಸ್ಥೆ ಎಂಬುದು ನಿಜ. ಆದರೆ ಅಲ್ಲಿ ಈ ಜ್ಞಾನವು ಯಾವಾಗಲಾದರೂ ಇರುವ ಸಂಭವವೇ ಇಲ್ಲದ್ದರಿಂದ ಅದನ್ನು ವೃತ್ತಿಜ್ಞಾನವಿಲ್ಲದ ಅವಸ್ಥೆ ಎಂದು ವರ್ಣಿಸುವುದು ಸರಿಯಾಗಲಾರದು. ಗುರುಗಳೇ, ವೃತ್ತಿಜ್ಞಾನವಿಲ್ಲದ ಅವಸ್ಥೆನೆ ಅಲ್ವಾ ಅದು? ವೃತ್ತಿಜ್ಞಾನದ ಅವಸ್ಥೆ ಅಂತ ಅದು ಅಲ್ಲ. ವೃತ್ತಿಜ್ಞಾನ ಇರೋ ಸಂದರ್ಭ ಇದ್ದೆ ಅದು ಇಳಿದಿರೋ ಅವಸ್ಥೆ ಅನ್ಬಹುದು. ಆ ಸಂದರ್ಭ ಅದು ಇಳಿದಿರೋ ಅಂತ ಹೇಳೋದು ತಪ್ಪು. ಕೋಡಿ ಇಲ್ದಿರೋ ಲಕ್ಷ್ಮೀ ತಪ್ಪಪ್ಪ. ಕೋಡಿ ಇಲ್ದಿರೋ ಲಕ್ಷ್ಮೀ ಹೇಳ್ತಾರ. ಯಾವಾಗ ಇಲ್ದಿರೋ ಲಕ್ಷ್ಮೀ ಹೇಳೋದು ತಪ್ಪೆ. ಮಾತನಾಡುವ ಶಕ್ತಿ ಇರುವ ಮನುಷ್ಯನನ್ನು ಕುರಿತು ಮತ್ತೊಬ್ಬರಿಗೆ ಹೇಳುವಾಗ ಇವನಿಗೆ ಮಾತು ಬರುವುದಿಲ್ಲ ಎಂದು ಹೇಳಬಹುದು. ಈ ಕಲ್ಲಿಗೆ ಮಾತು ಬರುವುದಿಲ್ಲ ಎಂದು ಯಾವ ವಿವೇಕಿಯೂ ಹೇಳಲಾರನು. ಹಂಗಾಯ್ತು. ಕಲ್ಲಿಗೆ ಮಾತು ಬರಲ್ಲ ಅಂತ ಹೇಳಿದ್ರೆ ತಪ್ಪೇದ. ನಿದ್ದೆಯಲ್ಲಿ ಯಾವಾಗ್ಲೂ ವೃತ್ತಿ ಇದ್ದಿದ್ದೆ, ವೃತ್ತಿ ಇಲ್ದಿರೋ ನಿದ್ದೆ ಅಂತ ಹೇಳ್ಬೋದಾಯ್ತು. ಏಕೆಂದರೆ ಕಲ್ಲಿಗೆ ಮಾತನಾಡುವ ಶಕ್ತಿಯೇ ಇಲ್ಲ. ಇದರಂತೆ ಮಾತಿಗೆ ಮಾತು ಬರುವುದಿಲ್ಲ ಎಂದು ಹೇಳುವುದು ಅಸಂಗತವಾಗುತ್ತದೆ.
ಮಾತಿಗೆ ಮಾತು ಬರೋದಿಲ್ಲ. ಮಾತಿಗೆ ಮಾತು ಮಾತಿಗೆ ನೀರಿಗೆ ಬಾಯಾರಿಕೆ ಅಂತ ಹೇಳ್ದಂಗೆ. ಹಂಗೆ ಬಾಯಾರಿಕೆ, ಬೆಂಕಿ ಚಳಿ, ನೀರಿಗೆ ಬಾಯಾರಿಕೆ, ಮಾತಿಗೆ ಮಾತು ಅರ್ಥ ಇಲ್ಲ. ಏಕೆಂದರೆ ಮಾತು ಮತ್ತೊಬ್ಬರಿಗೆ ಬರತಕ್ಕದ್ದು, ಮಾತಿಗೆ ಮಾತು ಬರಬೇಕೆಂಬ ಅವಶ್ಯಕತೆ ಇರುವುದಿಲ್ಲ. ಮಾತುಕತೆ ಮಾತು ಬರ್ಬೇಕು. ಇದರಂತೆ ನಿದ್ರೆಯಲ್ಲಿ ಜ್ಞಾನವಿಲ್ಲ. ಜ್ಞಾನವಿಲ್ಲ ಎಂದರೆ ಜ್ಞಾನವಿಲ್ಲ ಎಂದರೆ ನಿದ್ರೆಯಲ್ಲಿ ನಮಗೆ ಜ್ಞಾನ ಉಂಟಾಗುವ ಶಕ್ತಿ ಇರುವುದಿಲ್ಲವೆಂದೋ ಅಥವಾ ನಮಗೆ ಜ್ಞಾನದ ಅವಶ್ಯಕತೆ ಇಲ್ಲವೆಂದೋ ಹೇಳಿದಂತಾಗುತ್ತದೆಯೇ ಹೊರತು ಜ್ಞಾನ ಉಂಟಾಗುವ ಸಂಭವವಿದ್ದು ಜ್ಞಾನ ಉಂಟಾಗುವುದಿಲ್ಲ ಎಂದು ಹೇಳುವುದಕ್ಕೆ ಇಲ್ಲವಾಯಿತು. ಸಾಧನಗಳಿಲ್ಲ ಅಂತ, ಅಲ್ಲಿ ಅರಿಯೋ ಸಾಧನಗಳಿಲ್ಲದೆ ಇರೋದ್ರಿಂದ ಅದಿಲ್ಲ ಅಂತ ಆ ವಿಶೇಷ ಇಲ್ಲಮ್ಮ, ವಿಶೇಷ. ಏಕೆಂದರೆ ನಿದ್ರೆಯಲ್ಲಿ ಯಾವ ವೃತ್ತಿಜ್ಞಾನವೂ ಇರುವ ಸಂಭವವಿಲ್ಲ. ನಿದ್ರೆಯಲ್ಲಿ ನಾವು ಜಡ ಸ್ವರೂಪರಾಗಿರುವುದಿಲ್ಲ, ಶೂನ್ಯ ಸ್ವರೂಪರೂ ಆಗಿರುವುದಿಲ್ಲ. ಮೇಲೆ ಹೇಳಿದಂತೆ ನಿದ್ರೆಯಲ್ಲಿ ವೃತ್ತಿಜ್ಞಾನವೇ ಸಂಭವಿಸುವುದಿಲ್ಲವಾದ್ದರಿಂದ ಆಗ ನಮ್ಮ ಸ್ವರೂಪವು ಜಡವಾಗಿರುತ್ತದೆ ಎಂದು ವೈಶೇಷಿಕರೆಂಬ ತಾರ್ಕಿಕರು ಹೇಳುತ್ತಿದ್ದರು. ಈಗಲೂ ಕೆಲವು ಸಾಮಾನ್ಯ ಜನರು ಹಾಗೆಂದೇ ಭಾವಿಸಿರಬಹುದು. ತನಿ ನಿದ್ರೆಯಲ್ಲಿ ಯಾವ ಅರಿವು ಇಲ್ಲದ್ದರಿಂದ ಆಗ ನಮ್ಮ ಸ್ವರೂಪವೇ ಇರುವುದಿಲ್ಲವೆಂದು ಶೂನ್ಯವಾದಿಗಳಾದ ಬೌದ್ಧರು ಕೆಲವರು ವಾದಿಸುತ್ತಿದ್ದರಂತೆ. ಈ ಎರಡು ವಾದಗಳು ಯುಕ್ತಿಗೂ ಅನುಭವಕ್ಕೂ ವಿರುದ್ಧವಾಗಿವೆ ಎಂಬುದನ್ನು ಹೇಳಬೇಕಾದದ್ದೇ ಇಲ್ಲ. ಏಕೆಂದರೆ ಸುಷುಪ್ತಿಯಲ್ಲಿ ಜಡರೂಪರಾಗಿದ್ದ ನಮಗೆ ಬತ್ತಿಯನ್ನು ಎಣ್ಣೆಯಲ್ಲಿ ಅದ್ದಿ ದೀಪವನ್ನು ಹತ್ತಿಸುವಂತೆ ಎಚ್ಚರವಾಗುತ್ತಲೂ ಹೊರಗಿನ ಯಾವುದೋ ನಿಮಿತ್ತದಿಂದ ಒಂದು ಹೊಸ ಧರ್ಮವು ಬಂದು ನಮ್ಮಲ್ಲಿ ಜ್ಞಾನ ಪ್ರಕಾಶವು ತೋರಿಕೊಳ್ಳುವುದೆಂದು ಬಗೆಯುವುದು ಯುಕ್ತಿಗೆ ಒಪ್ಪಾಗುವುದಿಲ್ಲ. ಅದಕ್ಕೆ ಅನುಭವದ ಬೆಂಬಲವೂ ಇರುವುದಿಲ್ಲ. ನಿದ್ರೆಯಲ್ಲಿ ನಾವು ಕೊರಡಿನಂತೆ ಅರಿವಿಲ್ಲದವರಾಗುವೆವೆಂದು ಯಾರೂ ನಂಬುವುದಿಲ್ಲ. ಕೊರಡಿಗೆ ಈಗಲೂ ಅರಿವಿಲ್ಲ, ಇನ್ನು ಮುಂದೆಯೂ ಈಗಲೂ ಅರಿವಿಲ್ಲ, ಮುಂದೆಯೂ ಅರಿವಿಲ್ಲ. ಕೊರಡಿಗೆ ಮುಂದೆಯೂ ಅರಿವು ಬರುತ್ತೆ ಅಲ್ಲ ಮನುಷ್ಯಂಗೆ ಅಂತ. ಮನುಷ್ಯರಿಗಾದ್ರೆ ಅವಾಗ ಅರಿವಿಲ್ಲ ಅಂದ್ರೆ ಎದ್ಮೇಲ್ ಬರುತ್ತಲ್ಲ ಅಂತ, ಕೊರಡಿಗಾದ್ರೆ ಯಾವಾಗ್ಲೂ ಇಲ್ಲ. ಕರೆಕ್ಟ್. ಅದಕ್ಕೆ ತನ್ನ ಅಥವಾ ಹೊರಗಿನ ವಸ್ತುಗಳ ಅರಿವು ಉಂಟಾಗುವುದಿಲ್ಲ. ಆದರೆ ನಿದ್ರೆಯಿಂದ ಎಚ್ಚೆತ್ತ ಕೂಡಲೇ ನಮಗೆ ನಾವು ಮತ್ತೊಂದು ಎಂಬ ವಿಭಾಗದ ಅರಿವೆಯಾಗಿ ಬಿಡುತ್ತದೆ. ಆದ್ದರಿಂದ ನಾವು ಜಡವಾಗಿರುತ್ತೇವೆಂಬುದು ಒಪ್ಪತಕ್ಕದ್ದಲ್ಲ. ಅಲ್ಲಿ ನಾವೇ ಇಲ್ಲವಾಗಿ ಬಿಡುವೆವೆಂಬುದು ನಗೆಗೀಡಾದ ಮಾತು. ನಿದ್ರೆಯ ವಿಷಯಕ್ಕೆ ಯಾರಿಗಾದರೂ ಇಂಥ ಭಾವನೆಯಾಗಿದ್ದರೆ ಇಂಥ ನಿದ್ರೆಗಾಗಿ ಜನರು ಇಷ್ಟೊಂದು ತಹತಹವೇಕೆ ಪಡುತ್ತಿದ್ದರು? ಅಯ್ಯೋ, ನಿದ್ರೆ ಎಲ್ಲಾದರೂ ಒಂದು ನಾವೇ ಇಲ್ಲದಂತಾಗಿ ಬಿಟ್ಟರೇನು ಗತಿ ಎಂದು ಯಾರೊಬ್ಬರು ಯೋಚನೆಯನ್ನು ಹತ್ತಿಸಿಕೊಳ್ಳುವುದಿಲ್ಲ. ಅದಕ್ಕೆ ಬದಲಾಗಿ ನಿದ್ರೆಯಲ್ಲಿ ಬಾರದೆ ಹೋದೀತೋ ಎಂದು ನಿದ್ರೆ ಎಲ್ಲಿ ಬರಲ್ವೋ ಅಂತಾನೆ ಚಿಂತೆ. ಭಯ. ನಿದ್ರೆಯಲ್ಲಿ ತಮಗೆ ಯಾವುದೋ ಒಂದು ಅಪಾರವಾದ ಲಾಭವಾಗುವುದೆಂದು ಅದಕ್ಕಾಗಿ ಬೇಕಾದ ಹವಣಿಕೆಯನ್ನು ಮಾಡುವವರು ಎಲ್ಲೆಲ್ಲಿಯೂ ಸಿಕ್ಕುತ್ತಾರೆ. ಆದ್ದರಿಂದ ನಿದ್ರೆಯಲ್ಲಿ ನಾವು ಶೂನ್ಯಪ್ರಾಯರಾಗುವೆವೆಂಬುದು ವೃತ್ತಿಹೀನವಾಗಿರುತ್ತದೆ. ಇದಿರಲಿ, ನಿದ್ರೆಯಲ್ಲಿ ನಾವು ಜಡರಾಗುವುದೇ ನಿಜವಾದರೆ ಅಥವಾ ಶೂನ್ಯ ರೂಪರೇ ಆಗುವುದು ನಿಜವಾದರೆ ಎಚ್ಚೆತ್ತ ಮೇಲೆ ಆ ಅವಸ್ಥೆಯನ್ನು ವರ್ಣಿಸುವೆವಲ್ಲ, ಇದು ಹೇಗೆ ಸಂಗತವಾದೀತು? ಅನುಭವಿಸದೇ ಇದ್ದದ್ದನ್ನೇ ವರ್ಣಿಸುವುದೆಂದರೇನರ್ಥ? ಮಾಂಡುಕ್ಯ ಭಾಷ್ಯ 7. ಈ ಕಾರಣದಿಂದ ನಾವು ನಿದ್ರೆಯಲ್ಲಿ ಅರಿವಿನ ರೂಪದಲ್ಲಿಯೇ ಇರುವೆವು. ಆಗ ನಮ್ಮ ಸ್ವರೂಪವಾಗಿರುವ ಈ ಜ್ಞಾನವು ವೃತ್ತಿಜ್ಞಾನದಂತೆ ಸವಿಶೇಷವಾಗಿರುವುದಿಲ್ಲ ಎಂಬುದೇ ಸಿದ್ಧಾಂತವಾಯಿತು. ನಿದ್ರೆ ಅರಿವಿನಲ್ಲಿ ವಿಭಾಗವಿಲ್ಲ. ನಿದ್ರೆ ಎಂದರೆ ಬಿಡಿ ಅರಿವಿಲ್ಲದ ಅವಸ್ಥೆ ಎಂದು ನಿಶ್ಚಯವಾಯಿತಷ್ಟೇ. ಆದರೆ ಅಂದ್ರೆ ವಿಶೇಷ ಜ್ಞಾನ ಇಲ್ಲ ಅಂತ ಅಲ್ವಾ? ಸ್ವರೂಪ ಅಲ್ಲ, ವಿಶೇಷ ಜ್ಞಾನ ಇದ್ದು ಇಲ್ಲ ಅಂತ ಆಗೋದು. ಅದು ಇಲ್ಲ ಅನ್ನೋದು ಅದು ಸ್ವರೂಪ ಅಲ್ಲ, ವಿಷಯದೂ ಸ್ವರೂಪ ಅಲ್ಲ. ಬಿಡಿ ಅರಿವಿಲ್ಲದೆಂಬುದೇ ಅದು ಸ್ವರೂಪ ಅನ್ಬಾರ್ದು, ಸ್ವರೂಪವಲ್ಲ. ನಾನು ಎಂಬ ವಿಭಾಗವಿರುವ ಎಚ್ಚರ ಕನಸುಗಳಲ್ಲಿ ನಾನು ಎಂಬುದೇ ಅರಿವಿಗೆ ಆಶ್ರಯವಾಗಿರುತ್ತದೆ. ನಾನು ಎಂಬುದು ವ್ಯಾಪಾರ ಶೂನ್ಯವಾದರೆ ನಾನು ಮಿಕ್ಕದ್ದು ಎಂಬ ಅರಿವು ಉಂಟಾಗಲಾರದೆಂಬುದು ಸ್ವಾಭಾವಿಕವಾಗಿರುತ್ತದೆ. ಆದರೆ ಇಷ್ಟೇ ನಿದ್ರೆಯ ಸ್ವರೂಪವಲ್ಲ.
ನಾನೂ ಮಿಕ್ಕದ್ದು ಎಂಬ ವಿಭಾಗವಿಲ್ಲದ ಒಂದಾನೊಂದು ತತ್ವವು ಅಲ್ಲಿರುತ್ತದೆ. ಅದು ಯಾವುದು? ನಾವು ಅದನ್ನು ಅರಿತುಕೊಳ್ಳಬೇಕು. ನಿದ್ರೆಯಲ್ಲಿ ವಿಭಾಗದ ಅರಿವು ಇರುವುದಿಲ್ಲವಾದರೂ ಅರಿವು ಇರುತ್ತದೆ. ಆ ಅರಿವಿನ ಬಲದಿಂದಲೇ ಅಲ್ಲವೇ ನಾವು ಅಲ್ಲಿ ವಿಭಾಗವಿಲ್ಲದ ಅರಿವಿದೆ ಎಂದು ಹೇಳುವುದು. ಆ ಅರಿವು ಯಾವುದು? ಏತರ ವಿಷಯವಾದದ್ದು ಎಂಬ ಪ್ರಶ್ನೆಯು ನಮಗೆ ಸ್ವಾಭಾವಿಕವಾಗಿ ಉಂಟಾಗುತ್ತದೆ. ಆದರೆ ಈ ಪ್ರಶ್ನೆಯು ಎಚ್ಚರದ ದೃಷ್ಟಿಯಿಂದ ಪ್ರೇರಿತವಾದದ್ದಾಗಿರುತ್ತದೆ. ನಿದ್ರೆಯಲ್ಲಿ ಯಾವ ವಿಭಾಗವೂ ಇರುವುದಿಲ್ಲವೆಂದ ಬಳಿಕ ಅದು ಯಾವುದು? ಏತರ ವಿಷಯವಾದದ್ದು ಎಂಬ ಪ್ರಶ್ನೆಯು ಏತರ ಮೇಲೆ ನಿಂತೀತು. ನಿದ್ರೆಯಲ್ಲಿ ವಿಷಯವು ಇಲ್ಲವೇ ಇಲ್ಲ. ಎಚ್ಚರದಲ್ಲಿ ವಿಷಯಿಯು ಬೇರೆ ಬೇರೆಯಾಗಿರುವುದು ನಿಜ. ಆದರೆ ಆಗಲೂ ಅವುಗಳಿಗೆ ಯಾವುದೋ ಒಂದು ಹತ್ತಿರದ ನಂಟು ಇರಬೇಕೆಂಬ ಭಾವನೆಯು ನಮ್ಮೆಲ್ಲರಲ್ಲಿಯೂ ತಿಳಿದೋ ತಿಳಿಯದೆಯೋ ಮೂಡಿಕೊಂಡೇ ಇರುತ್ತದೆ. ಹೇಗೆಂದರೆ, ವಿಷಯಿಯಾದ ಜ್ಞಾತೃ ನಾನು ನನ್ನ ಧರ್ಮವಾಗಿರುವ ಜ್ಞಾನದಿಂದ ವಿಷಯವನ್ನು ಅರಿಯುತ್ತೇನೆ ಎಂದಲ್ಲವೇ ನಮಗೆ ಆಗಿರುವ ಭಾವನೆ. ಆದರೆ ವಿಷಯಿಗೆ ತನಗಿಂತ ಬೇರೆಯಾಗಿರುವ ವಿಷಯದ ಅರಿವು ಆಗುವುದೆಂಬ ನಂಬಿಕೆ ನಮ್ಮಲ್ಲಿ ಹೇಗೆ ಮೊಳೆಯಿತು? ಎಚ್ಚರ ಕನಸುಗಳಲ್ಲಿ ಜ್ಞಾತೃಜ್ಞೇಯಗಳು ಅತ್ಯಂತ ವಿರುದ್ಧ ಸ್ವಭಾವವಾಗಿರುವಂತೆ ತೋರುತ್ತಿರುವವು. ಜ್ಞಾತೃವು ನಾನು ಎಂಬ ಅರಿವಿಗೆ ಗೋಚರವಾಗಿಯೂ ಸ್ವತಂತ್ರವಾಗಿಯೂ ಚೇತನನಾಗಿಯೂ ಇರುವಂತೆ ಕಾಣುತ್ತಾನೆ. ಜ್ಞೇಯವು ಇದು ಎಂಬ ಅರಿವಿಗೆ ಗೋಚರವಾಗಿಯೂ ಜ್ಞಾತೃವಿನ ಅಧೀನವಾಗಿರುವ ಧರ್ಮಭೂತ ಜ್ಞಾನದಿಂದ ಪ್ರಕಾಶ್ಯವಾಗಿಯೂ ಜಡವಾಗಿಯೂ ಇರುವಂತೆ ಕಾಣುತ್ತಿರುವುದು. ಹೀಗೆ ಇವೆರಡೂ ಅತ್ಯಂತ ಭಿನ್ನ ಸ್ವಭಾವವುಳ್ಳವಾಗಿದ್ದರೂ ಜ್ಞಾತೃವಿನ ಜ್ಞಾನದಿಂದ ಜ್ಞೇಯವು ಅರಿಯ ಬರುವುದಲ್ಲ. ಇವೆರಡಕ್ಕೂ ಯಾವುದೊಂದು ಸಂಬಂಧವೂ ಇಲ್ಲದೆ ಇದ್ದರೂ ಒಂದರಿಂದೊಂದು ಅರಿಯ ಬರುವುದೆಂಬುದರ ರಹಸ್ಯವೇನಿರಬಹುದು? ಇದನ್ನು ಎಚ್ಚರದ ದೃಷ್ಟಿಯಿಂದಲೇ ಎಷ್ಟು ದೂರ ವಿಚಾರ ಮಾಡಿದರೂ ಬಗೆಹರಿಯುವಂತಿಲ್ಲ. ಈ ದೃಷ್ಟಿಯಲ್ಲಿ ಜ್ಞಾನದ ತತ್ವವಾಗಲಿ ಜ್ಞೇಯದ ತತ್ವವಾಗಲಿ ಸ್ವಲ್ಪವೂ ನೆಲೆಗೆ ನಿಲ್ಲದೆ ನಮ್ಮ ಬುದ್ಧಿಯ ಶಕ್ತಿಯನ್ನೆಲ್ಲ ಕುಂಠಿತವಾಗಿ ಮಾಡಿಬಿಡುತ್ತದೆ. ಆದರೆ ತನಿನಿದ್ರೆಯ ಕಡೆಗೆ ಒಂದಿಷ್ಟು ಕಣ್ಣು ಹಾಕಿದರೆ ಸಾಕು, ಈ ವಿಚಾರದ ತೊಂದರೆಗಳೆಲ್ಲ ಮಾಯವಾಗಿ ಬಿಡುವವು. ಜ್ಞಾತೃಜ್ಞೇಯಿಗಳು ಎಚ್ಚರದ ದೃಷ್ಟಿಯಲ್ಲಿ ಇಷ್ಟು ಭಿನ್ನ ಸ್ವಭಾವದವುಗಳಾಗಿ ತೋರಿ ಬರುತ್ತಿದ್ದರೂ ಅವುಗಳೆರಡೂ ನಮ್ಮ ನಮ್ಮ ಸ್ವರೂಪವೇ ಆಗಿರುತ್ತವೆ ಎಂಬುದನ್ನು ನಿದ್ರೆಯೇ ನಾವು ತಿಳಿದುಕೊಳ್ಳಬೇಕಾಗಿರುತ್ತದೆ. ಜ್ಞಾತೃಜ್ಞೇಯಗಳೆರಡೂ ಹೀಗೆ ಒಂದೇ ತತ್ವದ ಎರಡು ರೂಪ ಭೇದಗಳಾಗಿರುವುದರಿಂದಲೇ ರೂಪವಾದ ಒಂದೇ ನದಿಯ ಎರಡು ಕೆರೆಗಳಾಗಿದ್ದು ಅವುಗಳೆರಡೂ ಯಾವುದೋ ಒಂದು ಕಡೆಯಲ್ಲಿ ಸಂಗಮವಾಗಿಯೇ ಇರಬೇಕೆಂದು ನಮಗೆಲ್ಲರಿಗೂ ಅನಿಸುತ್ತಿರುತ್ತದೆ. ಹಾಗೆ ಸಂಗಮವಾಗಿರುವುದು ತನಿನಿದ್ರೆಯಲ್ಲಿ ಕಂಡು ಬರುತ್ತದೆ. ನಾನು ಮಿಕ್ಕದ್ದು ಎಂಬುವೆರಡೂ ಎಚ್ಚರ ಕನಸುಗಳಲ್ಲಿ ಅರಿವೆಂಬ ಸಂಬಂಧದಿಂದ ಕೂಡಿಕೊಳ್ಳಬೇಕಾಗಿರುತ್ತದೆ. ಆದರೆ ನಿದ್ರೆ ಎಂದು ನಾವು ರೂಢಿಯಲ್ಲಿ ಕರೆಯುವ ಬರೀ ಅರಿವಿನಲ್ಲಿ ನಾನು ಮಿಕ್ಕದ್ದು ಅರಿವು ಎಲ್ಲವೂ ಒಂದೇ ಬರೀ ಅರಿವು ಆಗಿಬಿಟ್ಟಿರುತ್ತದೆ. ಈ ಬರೀ ಅರಿವಿನ ಬಲದಿಂದಲೇ ನಾವು ಮಿಕ್ಕ ಅವಸ್ಥೆಗಳಲ್ಲಿ ನಾನು ಮಿಕ್ಕದ್ದು ಎಂಬ ವಿಂಗಡವನ್ನು ಗುರುತಿಸುತ್ತಿರುವುದು. ಇದರ ಬಲದಿಂದಲೇ ನಾವು ನಿದ್ರೆಯಲ್ಲಿ ಯಾವ ವಿಷಯಿ ವಿಭಾಗವೂ ಇರಲಿಲ್ಲ ಎಂದು ಎಚ್ಚೆತ್ತ ಬಳಿಕ ಹೇಳುವುದಕ್ಕೆ ಶಕ್ತರಾಗಿರುವುದು. ನಿದ್ರೆಯ ಬರೀ ಅರಿವಿನಲ್ಲಿ ನಾನೆಂಬುದಿಲ್ಲ. ಆಯ್ತಮ್ಮ, ಸಾಕ? ಯಾಕಂದ್ರೆ ದೊಡ್ಡ ಪ್ಯಾರ ಮುಂದಿಂದು ದೊಡ್ಡದಿದೆ ಇದು, ತುಂಬಾ ದೊಡ್ಡ ಪ್ಯಾರ. ಹೌದು.